ಯಂತು ನದಯೋ ವರ್ಷಂತು ಪರ್ಜನ್ಯಃ ಸುಪಿಪ್ಪಲಾ ಓಷಧಯೋ ಭವಂತು ಅನ್ನವತಾಂ ಓದನವತಾಂ ಆಮಿಕ್ಷವತಾಂ ಯೇಷಾಂ ರಾಜಾ ಭೂಯಾಸಂ ಓದನಮುದ್ಭ್ರುವತೆ ಪರಮೇಷ್ಟೀವ ಯೇಷಃ ಯದೋದನಃ ಪರಮಾಮೇವೈನಂ ಶ್ರಿಯಂ ಗಮಯತಿ ಮಾ ಭ್ರಾತಾ ಭ್ರಾತರಂ ದಿಕ್ಷನ್ ಮಾ ಸ್ವಸಾರಮುತ ಸ್ವಸಾ ಸಂಯಂಚ ಸೌರತಾ ಭೂತ್ವಾ ವಾಚಂ ವದತ ಭದ್ರಯಾ ಬ್ರಹ್ಮಾರ್ಪಣಂ ಬ್ರಹ್ಮಹವೀರ್ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ ಓಂ ಸಹನಾವವತೋ ಸಹನೋ ಭುನಕ್ತೋ ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನದಿಗಳು ಹರಿಯುತ್ತಿರಲಿ, ಯೋಗ್ಯ ಕಾಲದಲ್ಲಿ ಮಳೆ ಬರಲಿ, ಎಲ್ಲ ಗಿಡಮೂಲಿಕೆಗಳು ಫಲ ಕೊಡಲಿ, ಶುದ್ಧ ಪದಾರ್ಥಗಳಿಂದ ಕೂಡಿದ ಮತ್ತು ಧನ ಧಾನ್ಯಗಳಿಂದ ಸಮೃದ್ಧವಾದ ಮತ್ತು ಹಾಲು ಮೊಸರುಗಳಿಂದ ಪರಿಪುಷ್ಪವಾದ ಈ ದೇಶದ ಪ್ರಭುತ್ವವು ನಮಗೆ ದೊರೆಯಲಿ. ಎಲ್ಲರೂ ಅನ್ನವನ್ನು ಸ್ತುತಿಸುತ್ತಾರೆ, ಏಕೆಂದರೆ ಅನ್ನವು ಪರಮಾತ್ಮನ ಸ್ವರೂಪವಾಗಿದೆ. ಈ ಅನ್ನವು ಯಜಮಾನನಿಗೆ ಶ್ರೇಷ್ಠ ಸಂಪತ್ತನ್ನು ಒದಗಿಸಿಕೊಡುತ್ತದೆ. ಸಹೋದರನು ಸಹೋದರನನ್ನು ದ್ವೇಷಿಸದಿರಲಿ, ಅದರಂತೆ ಸೋದರಿಯರು ಪರಸ್ಪರ ದ್ವೇಷಿಸದಿರಲಿ. ಎಲ್ಲರೂ ಒಂದು ವಿಚಾರದಿಂದ ಮತ್ತು ಒಂದು ಧ್ಯೇಯವನ್ನು ಅಂಗೀಕರಿಸಿ ಮಧುರವಾಗಿ ಮಾತನ್ನು ಬಳಸಲಿ. ಅರ್ಪಣೆಯೂ ಬ್ರಹ್ಮ, ಅರ್ಪಿಸುವ ವಸ್ತುವೂ ಬ್ರಹ್ಮ. ಬ್ರಹ್ಮವೆಂಬ ಅಗ್ನಿಯಲ್ಲಿ ಬ್ರಹ್ಮನಿಂದಲೇ ಹೋಮ ಮಾಡಲ್ಪಡುವುದು. ಬ್ರಹ್ಮ ಕರ್ಮದಲ್ಲಿ ಒಂದಾಗಿ ಕೆಲಸ ಮಾಡುವವನು ಸೇರುವುದು ಬ್ರಹ್ಮನನ್ನೇ. ಪರಮೇಶ್ವರನು ನಮ್ಮಿರುವರನ್ನು ಕಾಪಾಡಲಿ, ನಮ್ಮಿಬ್ಬರನ್ನು ಪೋಷಿಸಲಿ. ನಾವಿಬ್ಬರು ಜೊತೆಗೂಡಿ ವೀರರಂತೆ ಕೆಲಸ ಮಾಡೋಣ. ನಮ್ಮ ಜ್ಞಾನವು ತೇಜಸ್ವಿಯಾಗಲಿ. ನಾವು ಪರಸ್ಪರ ಎಂದಿಗೂ ಕಲಹ ಮಾಡೋದಿರೋಣ. ಓಂ ಶಾಂತಿ ಶಾಂತಿ ಶಾಂತಿ.